ಹಲೋ ಎವ್ರಿವನ್. ಇವತ್ತಿನ ದಿವಸ ಬೇಸನ್ ಚಕ್ಕಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದೆ. ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ. ಟೇಸ್ಟ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಆಮೇಲೆ ಇದೊಂಥರ ಡಿಫ್ರೆಂಟಾಗಿ ಹೇಳುವೆ. ಎಷ್ಟು ಮೆತ್ತಗೆ ಮೃದುವಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫಸ್ಟಿಗೆ ಒಂದು 2 ಕಪ್ಪು ನಾವು ಕಡಲೆ ಹಿಟ್ಟು ತೊಗೊಳ್ಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಮಿಲ್ಕ್ ಕ್ರೀಮು ಮನೇಲಿರುತ್ತಲ್ಲ, 4 ಟೇಬಲ್ ಸ್ಪೂನ್ ಹಾಕಿ. ಕೆನೆ ಇರುತ್ತಲ್ಲ ಅದು ಕೂಡ ಹಾಕ್ಬೋದು. ಮನೆ ಹಾಲಿನದು ಕೆನೆ ಇರುತ್ತಲ್ಲ ಅದು ಕೂಡ ಚಲೋ ಹೊತ್ನಾಗಿ ಅದರಲ್ಲಿ ಕಡಲೆ ಹಿಟ್ಟಿನಲ್ಲಿ ಹಾಕಿ ಕಲಿಸ್ಬೇಕು. ಲಮ್ಸ್ ಇಲ್ಲಾರ್ದ ಹಾಗೆ ಚೆನ್ನಾಗಿ ಮಾಡಿ ತಿಕ್ಕಿ ಚಲೋ ಹೊತ್ನಾಗಿ ಮಾಡಿ ಪೌಡ್ರ್ ಥರ ಮಾಡಬೇಕು. ಮಾಡಿದ ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂಚೂರು ಹಾಕಬೇಕು. ಮತ್ತೊಂದಿಷ್ಟು ಕ್ರೀಮ್ ಒಟ್ಟು ಟೋಟಲಾಗಿ 4 ಸ್ಪೂನು ನೀವು ಕ್ರೀಮ್ ಹಾಕ್ತಾ ಇರಬೇಕು. ಸ್ವಲ್ಪ ಅದರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಪ್ಲಸ್ ಏನಂದರೆ ಅದು ಚೆನ್ನಾಗಿ ಇದು ಟೇಸ್ಟಿ ಬರುತ್ತೆ ಅದಕ್ಕೆ. ಸೊ ಅದನ್ನು ನಾವೇನು ಮಾಡಬೇಕು, ಲಮ್ಸ್ ಆಗುತ್ತಲ್ಲ, ಗಂಟು ಆಗ್ತದಲ್ಲ, ಅದು ಸ್ವಲ್ಪ ಏನು ಮಾಡಬೇಕು, ನಾವು ಜರಡಿ ಹಿಡ್ಕೊಳ್ಬೇಕು. ಸೊ ಜರಡಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಒಂದು ಪುಡಿ ದಾನೆ ಥರ ಆ ಥರ ಬರುತ್ತೆ. ಅಷ್ಟೊಂದು ಕ್ಲಿಯರಾಗಿ ಸ್ಮೂತಾಗಿ ಒಂದು ಲಮ್ಸ್ ಇಲ್ಲಾರ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಜರಡಿ ಹಿಡ್ಕೊಂಡ್ರೆ ಸ್ವಲ್ಪ ಮೊದಲಿಗೆಲ್ಲ ಸ್ವಲ್ಪ 1-2 ನಿಮಿಷ ವರ್ಕ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅದೊಂದು ನೀಟಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಆಮೇಲೆ ಏನಂದರೆ ಒಂದು 3-4 ಕಪ್ಪು ನಾವು ತುಪ್ಪ, ಒಂದು ಒಳ್ಳೆ ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪದ ಟೇಸ್ಟ್ ಇದು. ಈ ಸ್ವೀಟಿಗೆ ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಹಾಕಿದ ಮೇಲೆ ಈ ಪುಡಿ ಏನು ಮಾಡ್ಕೊಂಡಿರ್ತೀವಲ್ಲ ಆ ಪುಡಿಯನ್ನು ನಾವು ಅದರಲ್ಲೇ ಹಾಕಿಬಿಟ್ಟು ಸಾವಕಾಶ ಸ್ಲೋ ಫ್ಲೇಮ್ನಲ್ಲಿ ನಾವು ಮಂದಗತಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಒಂಥರ ಸುವಾಸನೆ ಬರಬೇಕು. ಎಷ್ಟೊಂದು ಚೆನ್ನಾಗಿ ವಾಸನೆ ಬರಬೇಕಂದ್ರೆ ಅಷ್ಟು ವಾಸನೆ ಬರಬೇಕು. ಯಾಕಂದ್ರೆ ಕಡ್ಲಿಟ್ಟು ಕಹಿ ಇರುತ್ತೆ, ಸ್ವಲ್ಪ ಆ ಕಹಿಯನ್ನು ಹೋಗಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಈ ಸ್ವೀಟ್ನಲ್ಲಿ. ಆಮೇಲೆ ನಿಮ್ಗೆ ಟೆಕ್ಸ್ಚರ್ ಗೊತ್ತಾಗಬೇಕಾದ್ರೆ ಕಲರು ದೊಡ್ಡದು ಫ್ಲೇಮ್ ಆದ್ರೂ ಬರುತ್ತೆ. ಬಟ್ ನಾವು ಮಂದಗತಿಯಲ್ಲಿ ಮಾಡಿದರೆ ಕರೆಕ್ಟಾಗಿ ಕಲರು ಬರುತ್ತೆ. ಹಾಗೆ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಬರುತ್ತೆ ನೋಡಿ. ಅದು ಬಂದರೆ ನಾವು ಆಗಿದೆ ಅಂತ ತಿಳ್ಕೊಂಡು ಬಿಡಬೇಕು. ಆನಂತರ ನಾವೇನು ಮಾಡಬೇಕು, 200 ಗ್ರಾಮು ಅಥವಾ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ನೋ ಪ್ರಾಬ್ಲಮ್ಮು. ಅದನ್ನು ಏನಂದರೆ ಆ ಬಿಸಿ ಕಡಲಿಟ್ಟಿದ್ದಾಗೆ ನಾವು ಅದು ಖವಾ ಹಾಕಿದರೆ ಆಟೋಮೆಟಿಕ್ಕಾಗಿ ಮೆಲ್ಟ್ ಆಗಿಬಿಡುತ್ತೆ. ಅದೂ ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ಇರುತ್ತಲ್ಲ. ಸೊ ಅದು ಫ್ರೈ ಮಾಡಿದ ಮೇಲೆ ಒಂದು ಸೂಪರಾಗಿ ಸಖತ್ತಾಗಿ ಒಂದು ಫ್ಲೇವರ್ ಬರುತ್ತೆ, ಸ್ಮೆಲ್ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಫೈನ್ ಆಗಿದೆ ನೋಡಿ ಇದು ಟೆಕ್ಸ್ಚರು. ಅದನ್ನು ನಾವು ಏನು ಮಾಡಬೇಕು, ಕೆಳಗಡೆ ಇಳಿಸ್ಬೇಕು, ಸ್ವಲ್ಪ ತಣ್ಣಗಿಟ್ಕೋಬೇಕು. ಅದೇ ಇದರಲ್ಲಿ ಇನ್ನೊಂದು ಕಡೆಗೆ ಏನು ಮಾಡಬೇಕಂದ್ರೆ ನಾವು ಬೋಗುಣಿ ತೊಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಶುಗರ್ ಹಾಕಬೇಕು. ಅದಕ್ಕೆ ಸ್ವಲ್ಪ ಅರ್ಧ ಕಪ್ಪಿನಷ್ಟು ನಾವು ನೀರು ಹಾಕಬೇಕು. ಹಾಕಿ ಸ್ವಲ್ಪ ಸಣ್ಣ ಇಟ್ಟು ಸಕ್ಕರೆ ಮೆಲ್ಟ್ ಆಗುವಾಗ ನಾವು ಇದು ಮಾಡಬೇಕು, ಸ್ಪೂನ್ ತೊಗೊಂಡು ಇದು ತಿರುಗಿಸ್ಬೇಕು ಸ್ವಲ್ಪ. ಅದು ಆದಮೇಲೆ ಸ್ವಲ್ಪ ಪಾಕ ಆಗಬೇಕು. ಪಾಕ ಆದಮೇಲೆ ಅದು ಸ್ವಲ್ಪ ಬಿಡಬೇಕು. ಅದು ಬಿಟ್ಟರೆ, ಯಾಕಂದರೆ ಸ್ವೀಟ್ನು ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂತ ಕೇಳಿ ಆಲ್ರೆಡಿ ಖವಾದಲ್ಲಿ ಸ್ವಲ್ಪ ಸಿಹಿ ಇರುತ್ತಲ್ಲ, ಅದಕ್ಕೋಸ್ಕರ. ಡಿಪೆಂಡ್ಸ್ ನಿಮ್ಮ ಚಾಯ್ಸ್. ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಮ್ಮಿ ಮಾಡ್ಕೊಳ್ಬೋದು. ಯಾಕಂತ ಕೇಳಿ ಇವತ್ತಿನೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಾ ಇದ್ದಾರಲ್ಲ, ಅದಕ್ಕೋಸ್ಕರ ಹೇಳಿದೆ. ಈ ಥರ ನಾವು ಪಾಕದನ್ನು ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಇಲಾಚಿ ಪೌಡರ್ ಹಾಕಬೇಕು. ಹಾಕಿ ಒಂದು ಚಲೋ ಟೇಸ್ಟ್ ಬರುತ್ತೆ ಅದಕ್ಕೆ. ಹಾಕಿದರೆ ಆಪ್ಷನಲ್ ಏನಂದರೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪಾದರೂ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು, ಡ್ರಾಪ್ ಸ್ಕಿಪ್ ಮಾಡ್ಬೋದು. ಒಂಥರ ಫ್ಲೇವರ್ ಬರುತ್ತೆ, ಅದು ಕೂಡ ಒಂಚೂರು ಒಂಥರ ಸ್ವೀಟ್ ಬರುತ್ತೆ ಅದು. ಸೊ ಇದನ್ನು ನಾವು ಪಾಕನ್ನು ಏನು ಮಾಡಬೇಕು, ಹಿಟ್ಟಿನಲ್ಲಿ ಕಲಸಿಬಿಡಬೇಕು ಚೆನ್ನಾಗಿ. ಕಲಸಿ ತಾನೇ ಆಟೋಮೆಟಿಕ್ಕಾಗಿ ನೋಡಿ ಯಾವ ಥರ ಬರುತ್ತೆ. ಯಾಕಂದರೆ ಇದು ಬೇಸನ್ ಚಕ್ಕಿ ಯೂಶ್ವಲಿ ಏನು ಮಾಡ್ತಾರಂದರೆ ಚೆನ್ನಾಗಿ ಹುರಿದು ಪಾಕ ಸಕ್ಕರೆ ಮಾಡಿಬಿಟ್ಟು ಅವೆರಡು ಕಲತೆ ಮಿಕ್ಸ್ ಮಾಡಿ ನಾವು ಬಿಸಿಯಲ್ಲಿ ಬರೋ ತನಕ ಟೆಕ್ಸ್ಚರ್ ಅಂದರೆ ದಪ್ಪ ವಡಿ ಥರ ಬರೋ ತನಕ ನಾವು ಅದರಲ್ಲೇ ಫ್ರೈ ಮಾಡ್ತಾಯಿರ್ತೀವಿ. ಸ್ವಲ್ಪ ಚೇಂಜ್ ಇದೆ, ಈಸಿ ಆಗುತ್ತೆ, ಪ್ರಾಬ್ಲಮ್ ಬರೋದಿಲ್ಲ. ವಡೆ ಮಾಡಬೇಕಾದ್ರೆ ಟೆಕ್ಸ್ಚರ್ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದು ಈಸಿ ಮೆಥಡು. ಸೊ ಈ ಥರ ನಾವು ಈಗ ಸ್ವಲ್ಪ ಇದು ಆಗಿದೆ, ಹಗುರವಾಗಿದೆ, ಅಳ್ಳಕ್ಕಾಗಿದೆ ಅಂತ ನಾವು ಅದೇನು ಆ ಥರ ಏನು ತಿಳ್ಕೊಬೇಡಿ. ಸ್ವಲ್ಪ ನಾವು ತಣ್ಣಗಾದಮೇಲೆ ಸ್ವಲ್ಪ ಅದು ಕೂಲ್ ಆದರೆ ಆಟೋಮೆಟಿಕ್ಕಾಗಿ ಒಂದು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಗಟ್ಟಿ ಅಂದ್ರೂ ಅಷ್ಟೊಂದು ಗಟ್ಟಿ ಇರೋದಿಲ್ಲ, ಮೃದುವಾಗಿ ಒಂದು ಬಾಯಿನಾಗ ಇಟ್ಕೊಂಡ್ರೆ ಕರಗಬೇಕು, ಆ ಥರ ಆಗುತ್ತೆ. ಅಷ್ಟೊಂದು ಚೆನ್ನಾಗಾಗುತ್ತೆ. ಒಂದು 5 ನಿಮಿಷ
ಈ ಥರ ಈವನ್ ಆಗಿ ಇಟ್ಕೋಬೇಕು. ನೀವು ಬೇಕಂದ್ರೂ ಅದರಲ್ಲಿ ಏನಂದರೆ ನೀವು ಗೋಡಂಬಿ ಅದು ಇದೂ ಹಾಕ್ಕೊಳ್ಬೋದು, ಟೇಸ್ಟಿಗೆ ಅಕಾರ್ಡಿಂಗ್ ನಿಮ್ಮದು ಶೋ ಯಾವ ಥರ ಮಾಡ್ಕೊಳ್ತೀರ ಆ ಥರ. ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಅದನ್ನು ನೋಡಿ ಯಾವ ಥರ ಬರುತ್ತೆ. ಪೀಸಸ್ ಆಟೋಮೆಟಿಕ್ಕಾಗಿ ಗಟ್ಟಿ ಆಗುತ್ತೆ, ಯಾಕಂದರೆ ಅದರಲ್ಲಿ ಗಟ್ಟಿ ಅಂಶ ಇರುತ್ತೆ ಕಡ್ಲಿಟ್ಟಿಗೆ. ಆಟೋಮೆಟಿಕ್ಕಾಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಹಳ್ಳಿಕಾದರೆ ನೀವೇನು ಇದು ಅಯ್ಯೋ ಹಳ್ಳಿಕಾಗಿದೆ ಅಂತ ಆ ಥರ ಏನು ತಿಳ್ಕೊಬೇಡಿ, ಆಗುತ್ತೆ. ಈ ಥರ ಆಗಿ ಚೌಕಾಗಿ ಪೀಸ್ ಮಾಡ್ಕೊಂಬಿಟ್ಟು ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಕೊಡಲಿಕ್ಕೆ ಸರ್ವ್ ಮಾಡಲಿಕ್ಕೂ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಅದ್ರದ್ದು ಟೆಕ್ಸ್ಚರ್ ನೋಡಿದ್ರೇ ಗುರ್ತಾಗುತ್ತೆ. ಆಹಾ ಎಷ್ಟು ತಿನ್ಬೇಕು ಅನ್ನಿಸುತ್ತೆ ನೋಡಿ. ಈ ಥರ ನಾವು ಇದು ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟು ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಹಸಿ ಇನ್ನೂ ತಣ್ಣಗಿದ್ದಾಗೆ ನಾವು ಇನ್ನೂ ಗಟ್ಟಿಯಾಗಿರೋದಿಲ್ಲ, ಅವಾಗೆ ನಾವು ಬಾದಾಮ್ ಕೂಡ ಒಂದರಲ್ಲಿ ಅರ್ಧ ಕಟ್ ಮಾಡಿಕೊಂಡು ನಾವು ಡೆಕೋರೇಷನ್ಗೆ ಹಾಕ್ಕೋಬೋದು. ಸೊ ಬೇಕಿದ್ರೂ ನೀವು ಆಪ್ಷನ್ನಲ್ಲಿ ಗೋಡಂಬಿ ಕೂಡ ಅದರಲ್ಲಿ ಹಾಕ್ಕೋಬೋದು, ನೋ ಪ್ರಾಬ್ಲಮ್ಮು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಹಾ ಸಖತ್ತಾಗಿದೆ ನೋಡಿ, ಒಂಥರ ಪೇಡ ಬಂದಂಗೆ ಬಂದಿದೆ ನೋಡಿ. ವಡಾನೂ ಆಯಿತು, ಪೇಡನೂ ಆದಂಗೆ ಆಯಿತು. ಎಷ್ಟು ಚೆನ್ನಾಗಿದೆ. ಈ ಥರ ಮಾಡಿ ಸಿಂಪ್ಲಿ ಟಿಪ್ಸ್. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸಬ್ಸ್ಕ್ರೈಬ್ ಆಗಿ.